ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದ ನೂಕುನುಗ್ಗಲು ಹಾಗೂ 11 ಜನ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಸೇರಿ ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಿರುವ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿರುವ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ, ನೋವಿನ ಸಂಗತಿ ಅಂದ್ರೆ ಸರ್ಕಾರಕ್ಕೆ ದೇವರೇ ಬುದ್ಧಿ ಹೇಳಬೇಕು. ಯಾಕಂದ್ರೆ ವಿಜಯೋತ್ಸವದ ಸಂದರ್ಭದಲ್ಲಿ ಪೂರ್ವ ತಯಾರಿಗಳು ಕಡಿಮೆಯಾಯಿತು, ಮತ್ತಷ್ಟು ಹೆಚ್ಚಿನ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕಾಗಿತ್ತು. ನೋವಿನ ಸಂದರ್ಭದಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡುವುದರಲ್ಲಿ ಅರ್ಥವಿಲ್ಲ. ದಿಢೀರ್ ಕಾರ್ಯಕ್ರಮ ಆಯೋಜನೆ ಮಾಡುವುದರಿಂದ ಸಮಸ್ಯೆ ಆಗುತ್ತೆ ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ರು ಎಂಬ ಸುದ್ದಿಗಳಿದೆ. ಆಗಿರುವ ದುರಂತದ ಬಗ್ಗೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ವಿಷಾದ ವ್ಯಕ್ತಪಡಿಸುತ್ತಾರೆ ಎಂದು ಭಾವಿಸಿದ್ದೆ. ಆದರೆ ಇವರು ನಮಗೂ ಈ ಘಟನೆಗೂ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಸಂಸ್ಥೆಯವರು ನಮಗೂ ಸಂಬಂಧವಿಲ್ಲ ಎನ್ನುತ್ತಿದ್ದಾರೆ. ಇದೀಗ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ. ಇದರಲ್ಲಿ ಅರ್ಥವಿಲ್ಲ. ಆಗಿರುವ ಘಟನೆಯ ಕುರಿತು ವಿಷಯದ ವ್ಯಕ್ತಪಡಿಸಿ ಸರ್ಕಾರ ಮೃತಪಟ್ಟ ಕುಟುಂಬಸ್ಥರಿಗೆ ವಿಶ್ವಾಸ ತುಂಬುವ ಕೆಲಸ ಮಾಡಬೇಕಾಗಿತ್ತು. ಈ ರೀತಿ ಹಠಮಾರಿತನ ಮಾಡುವುದು ಒಳ್ಳೆಯದಲ್ಲ ಎಂದು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ನಾನು ದಯಾನಂದ್ರನ್ನ ಬಲ್ಲೆ, ಅವರ ಪೊಲೀಸ್ ಕಮಿಷನರ್ನ. ನೋವಿನ ಸಂಗತಿ ಅಂದರೆ ಈ ಸರ್ಕಾರಕ್ಕೆ ದೇವರೇ ಬುದ್ಧಿ ಹೇಳಬೇಕು. ಯಾಕಂದರೆ ವಿಜಯೋತ್ಸವ ಸಂದರ್ಭದಲ್ಲಿ ಪೂರ್ವ ತಯಾರಿಕೆಗಳು ಕಡಿಮೆ ಆಯಿತು, ಮತ್ತಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿತ್ತು. ನಾವು ಯಾವುದೋ ಇಂಡಿವಿಜುವಲ್ ಮೇಲೆ ಆರೋಪ ಮಾಡಿ ಈ ನೋವಿನ ಟೈಮಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇರುವುದರಲ್ಲಿ ಅರ್ಥ ಇದೆ ಅಂತ ಹಂಗೆ ಅನಿಸಿಲ್ಲ. ಪೊಲೀಸ್ ಇಂಟೆಲಿಜೆನ್ಸಿಯವರು ಕೂಡ ಭಾಳ ಸಮಸ್ಯೆಗಳು ಬರುತ್ತೆ ಮಾಡಿದರೆ ಪೂರ್ವಭಾವಿ ಸಿದ್ಧತೆಯಲ್ಲಿ ಅಂತ ಹೇಳಿದ್ದಾರೆ ಅಂತ ಸುದ್ದಿ. ಅಂಥ ಸಂದರ್ಭದಲ್ಲಿ ಸರ್ಕಾರ ನಿರ್ಣಯ ತಗೊಂಡಿದೆ. ಎಲ್ಲಕ್ಕಿಂತ ನೋವಿನ ವಿಚಾರ ಏನಂದರೆ, ಇಂಥ ಸಾವಿನ ಹಿನ್ನೆಲೆಯಲ್ಲಿ ಆಗಿರುವಂಥ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ನನ್ನ ದೃಷ್ಟಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಅಂತ ಹೇಳ್ತಾರೆ ಅಂತ ನಾನು ಅಂದ್ಕೊಂಡ್ರೆ, ನಮಗೆ ಸಂಬಂಧವೇ ಇಲ್ಲ ಅಂತೇಳಿ ಸರ್ಕಾರ ಹೇಳಿದರೆ, ಸಂಬಂಧಪಟ್ಟ ಸಂಸ್ಥೆಯವರು ನಮ್ಮದೇನಿಲ್ಲ ಇದಕ್ಕೆ ನಾವೇನು ಕರೆ ಕೊಡಿಲ್ಲ ಅಂತ ಹೇಳಿದರೆ, ಈ ಯಾರು ಇದನ್ನು ಮಾಡಬೇಕು? ಕೊನೆಗೂ ಕೂಡ ಸರ್ಕಾರ ಹೋಗಿ 4-5 ಜನ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿ ತಪ್ಪು ನಾವು ಮಾಡಿದ್ದಲ್ಲ ಅವರು ಮಾಡಿದ್ದು ಅಂತ ಹೇಳಿದರೆ ಇದಕ್ಕೆಲ್ಲ ಅರ್ಥ ಇದೆ ಅಂತ ಅನಿಸೋದಿಲ್ಲ. ಹಾಗೆ ನಾನು ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಆಗ್ರಹಪಡಿಸೋದೇನೆಂದರೆ, ನಡೆದ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆಂದೂ ಕೂಡ ಹೀಗೆ ಆಗದೇ ಇರುವಂತೆ ನಡೆದದಕ್ಕೆ ಕನಿಷ್ಠ ಆದರೂ ವಿಷಾದ ಸೂಚನೆ ಮಾಡಿ ಆ ನೊಂದವರಿಗೆ ಒಂದು ವಿಶ್ವಾಸ ತುಂಬುವಂಥ ಕೆಲಸಗಳನ್ನು ನೀವು ಮಾಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ಆದರೆ ಸರ್ಕಾರ ಹಠಮಾರಿತನ ಮಾಡೋದು ಒಳ್ಳೆಯದಲ್ಲ. ಇದಕ್ಕೆ